ಹಾಯ್ ಸರ್, ಹಾಯ್. ನನಗೆ ಡಯಾಬಿಟಿಕ್ಸ್ ಇದೆ. ನಾನು ಎಕ್ಸಸೈಸ್ ಮಾಡ್ಬೋದಾ? ಡಯಾಬಿಟಿಸ್ ಇದ್ದವರು ಎಕ್ಸಸೈಸ್ ಡೆಫಿನೆಟ್ಲಿ ಮಾಡಬೇಕು. ಯಾಕಂದರೆ ಬೇಸಿಕ್ ಟ್ರೀಟ್ಮೆಂಟ್ ಫಾರ್ ಡಯಾಬಿಟಿಸ್ ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂದರೆ ಒಂದು ಊಟದಲ್ಲಿ ಪಥ್ಯ, ಆಹಾರ ಪಥ್ಯ, ಇನ್ನೊಂದು ಎಕ್ಸಸೈಸ್. ಬಟ್ ಎಕ್ಸಸೈಸ್ ನೀವು ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಎಂಡೋಕ್ರೊನಾಲಜಿಸ್ಟ್ ಹತ್ರ ನೀವು ಕೆಲವು ನಿಮ್ಮ ಸಿಂಪ್ಟಮ್ಸ್ ಇದ್ದರೆ ನೀವು ಹೇಳಬೇಕಾಗುತ್ತೆ. ಅದೇನು ಸಿಂಪ್ಟಮ್ ಅಂದರೆ, ನಿಮಗೆ ಯಾವುದಾದ್ರೂ ಮೆಡಿಸಿನ್ ತೊಗೋತಾ ಇದ್ದಾಗ ಶುಗರ್ ಲೋ ಆಗೋ ಚಾನ್ಸಸ್ ಇದೆಯಾ? ಸೊ ಅದು ಕನ್ನಡದಲ್ಲಿ ಶುಗರ್ ನಿಲ್ಲಾಗೋದು ಅಂತ ಕಾಮನ್ನಾಗಿ ಹೇಳ್ತಾರೆ. ಆ ರೀತಿ ಆಗ್ತಾ ಇದೆಯಾ? ಅಥವಾ ನೀವು ನಡೆದಾಡಬೇಕಾದ್ರೆ ನಿಮ್ಮ ಮಂಡಿ ನೋವು ಇದೆಯಾ, ನೀ ಜಾಯಿಂಟ್ ಪೇಯ್ನ್ ಇದೆಯಾ, ಅದನ್ನು ಹೇಳಬೇಕಾಗುತ್ತೆ. ಮತ್ತು ನೀವು ಸ್ವಲ್ಪ ಮೆಟ್ಲು ಹತ್ತಿದಾಗ, ಒಂದೆರಡು ಸ್ಟೋರಿ ಬಿಲ್ಡಿಂಗ್ ಹತ್ತಿದಾಗ ನಿಮಗೆ ಎದೆ ನೋವು ಬರೋದು, ಅಥವಾ ಉಸಿರು ಏರೋದು, ಅಥವಾ ಎದೆಯಲ್ಲಿ ಹೆವಿನೆಸ್ ಆಗೋದು, ಭಾರ ಥರ ಆಗೋದು, ಎದೆ ಭಾರ ಅಂತಾರಲ್ಲ, ಆ ರೀತಿ ಏನಾದ್ರು ಆಗ್ತಾ ಇದ್ದರೆ ನೀವು ನಿಮ್ಮ ಎಂಡೋಕ್ರೊನಾಲಜಿಸ್ಟಿಗೆ ಇದನ್ನು ಹೇಳಬೇಕಾಗುತ್ತೆ. ಅದ್ರ ಪ್ರಕಾರ ನಿಮ್ಮ ಎಂಡೋಕ್ರೊನಾಲಜಿಸ್ಟು ನೀವು ಯಾವ ರೀತಿ ಎಕ್ಸಸೈಸ್ ಮಾಡಲಿಕ್ಕೆ ನೀವು ಫಿಟ್ ಇದ್ದೀರಾ ಇಲ್ಲ ಅಂತ ನಿಮಗೆ ಒಂದು ಎಕ್ಸಸೈಸ್ ಪ್ರೋಟೋಕಾಲ್ ಮಾಡಿ ಕೊಡ್ತಾರೆ. ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಒನ್ಸ್ ಅಗೇನ್, ಡಯಾಬಿಟೀಸ್ಗೆ ಮತ್ತು ಎಕ್ಸಸೈಸ್ಗೆ ತುಂಬ ಒಳ್ಳೆ ನಂಟು. ನಿಮ್ಮ ಎಂಡೋಕ್ರೊನಾಲಜಿಸ್ಟ್ ಹತ್ರ ಒಪಿನಿಯನ್ ತೊಗೊಂಡು ಯು ಹ್ಯಾವ್ ಟು ಫಾಲೋ ವಾಟ್ ಈಸ್ ಟೆಲ್ಸ್ ಆ್ಯಂಡ್ do those exercise. Okay na? Okay sir, thank you.